ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವದ್ಯತಮಜಂ ವಿಭವಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಅತೀಂದ್ರಃ, ದೇವರು ಇಂದ್ರನನ್ನು ಮೀರಿ ನಿಂತವ ಅನ್ನುವಂತಹ ಚಿಂತನೆ. ಇಂದ್ರ ದೇವತೆಗಳಿಗೆ ಅಧಿಪತಿ, ನಮಗೆ ಗೊತ್ತಿದೆ. ಯಾರವನು? ಶಚೀಪತಿ ಅಂತ ನಾವು ಕೇಳಿದ್ದೇವೆ. 100 ಅನೇಕ ಪುಣ್ಯಕರ್ಮಗಳನ್ನು ಮಾಡಿದ ಮೇಲೆ 100 ವಿಶಿಷ್ಟವಾದಂತಹ ಯಜ್ಞಗಳನ್ನು ಮಾಡಿದವನು ಶತಕ್ರತು ಇಂದ್ರ ಅನ್ನುವಂತಹ ಪದವಿಗೆ ಯೋಗ್ಯನಾಗಿರುತ್ತಾನೆ ಅಂತ. ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಸೃಷ್ಟಿಸಿದ ಭಗವಂತ ಅಂತಹ ಯೋಗ್ಯತೆ ಉಳ್ಳ ಜೀವರಿಗೆ ಆಯಾ ಸ್ಥಾನಮಾನಗಳನ್ನು ಕೊಡ್ತಾನಂತೆ. ಆ ಜೀವರು ದೇವತೆಗಳಾಗಿರಬಹುದು, ಮನುಷ್ಯರು, ಯಕ್ಷರು, ಗಂಧರ್ವರು, ಸಿದ್ಧರು ಇತ್ಯಾದಿ ಬೇರೆ ಬೇರೆ ಪ್ರಭೇದಗಳನ್ನು ನಾವು ನೋಡಬಹುದು. ನಾವು ಏನಾಗ್ತೇವೆ? ನಾವು ಸಾಮಾನ್ಯ ಮನುಷ್ಯರು, ಸಾಮಾನ್ಯ ಜೀವರು. ನಮ್ಮ ಪುಣ್ಯಾನುಸಾರ ನಮಗೆ ಮುಂದಿನ ಸಾಧನೆಯನ್ನು ಮಾಡಲಿಕ್ಕೆ ಭಗವಂತ ಎಲ್ಲಿಯಾದರೂ ಅವಕಾಶಗಳನ್ನು ಕೊಟ್ಟೇ ಕೊಡ್ತಾನೆ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಜೋ ನ ವಿದ್ಯತೆ ಅಂತ. ನಾವು ಭಗವಂತನ ಚಿಂತನೆ, ಜ್ಞಾನ, ಸಾಧನೆ ಇತ್ಯಾದಿಗಳನ್ನು ಮಾಡುವ ಪ್ರಯತ್ನ ಮಾಡಿದರೆ ಅಲ್ಲಿ ಮತ್ತೆ ಎಲ್ಲಿಯೂ ವಿಘ್ನ ಅಂತ ಇಲ್ಲ ಅಂತೆ. ನಮ್ಮ ಸಾಧನೆ ಮುಂದುವರೆದುಕೊಂಡೇ ಹೋಗ್ತದೆ. ಭಗವಂತ ಮಾಡಿಸ್ತಾನೆ ನಮ್ಮ ಕೈಯಲ್ಲಿ. ಆದರೆ ಇಲ್ಲಿ ಇಂದ್ರ ಅನ್ನುವಂಥದ್ದು ಬರೇ ಇಂದ್ರ ಪದವಿಗೆ ಅಷ್ಟೇ ಸೀಮಿತ ಆಗೋದಿಲ್ಲ. ಇಂದ್ರ ಅಂತ ಹೇಳಿದರೆ ಎಲ್ಲದರಲ್ಲಿಯೂ ಕೂಡ, ಈಗ ಉದಾಹರಣೆಗೆ ಗಜೇಂದ್ರ ಅಂತ ಕರೆಯುವುದಿಲ್ವ? ಆನೆಗಳಲ್ಲಿ ಶ್ರೇಷ್ಠನಾದವನು ಗಜೇಂದ್ರ ಅಂತ ಅನ್ನಿಸಿಕೊಳ್ತಾನೆ. ಹಾಗೆಯೇ ಇಂದ್ರ ಅಂತ ಹೇಳಿದರೆ ನಾನಾ ವಿಧದ ಒಂದು ನಾಯಕತ್ವವನ್ನು ಪ್ರತಿನಿಧಿಸುವಂತಹ ಅಥವಾ ಒಂದು ಲೀಡರ್ಶಿಪ್ ಎಲ್ಲವನ್ನು ನಡೆಸುವಂತಹ ಒಂದು ಚಕ್ರವರ್ತಿಯ ಹಾಗೆ ಅಂತಹ ಒಂದು ಪದವಿಗೆ ಅಥವಾ ಅರ್ಹತೆಗೆ, ಆ ಒಂದು ವಿಶಿಷ್ಟವಾದಂತಹ ಕಮಾಂಡಿಗೆ ಇಂದ್ರ ಅಂತ ಹೇಳೋದು. ಇಲ್ಲಿ ಪರಮಾತ್ಮ ಅತಿ ಇಂದ್ರ ಅಂತ ಹೇಳಿದೇನರ್ಥ ಅಂದರೆ ಅಂತಹ ಕಮಾಂಡ್ ಏನಿದೆ ಅದನ್ನು ನಡೆಸುವಂತಹ ಜಗತ್ತಿನ ಏಕೈಕ ಶಕ್ತಿ ಭಗವಂತ ಅಂತ. ನಾವು ಲೋಕದಲ್ಲಿ ನೋಡುವ ಹಾಗೆ ಒಂದೊಂದು ವ್ಯವಸ್ಥೆಗೆ ಒಂದೊಂದು ರೀತಿಯಾದಂತಹ ಒಂದು ಟ್ಯಾಲೆಂಟ್ ಬೇಕಾಗ್ತದೆ. ಸಂಗೀತ ಗೊತ್ತಿರುವವರಿಗೆ ಬೇರೆ ಏನು ಗೊತ್ತಿರಬೇಕು ಅನ್ನುವಂತಹ ಒಂದು ಸಾಮಾನ್ಯ ವ್ಯವಸ್ಥೆ ಇಲ್ಲ ನೋಡಿ. ಹಾಗಾಗಿ ಕೆಲವೊಂದು ವಿಷಯಗಳಲ್ಲಿ ಪರಿಣತರಾದವರು ಮತ್ತು ಅನೇಕ ವಿಚಾರಗಳ ಬಗ್ಗೆ ಅವರು ಏನು ಗೊತ್ತಿಲ್ಲದವರಾಗಿರುತ್ತಾರೆ. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ನಮಗೆ ಅನೇಕ ವ್ಯವಸ್ಥೆಗಳ ನಿಯಮ ಈ ಪ್ರಪಂಚದಲ್ಲಿ ಕಾಣ್ತದೆ. ಹಾಗೆಯೇ ಈ ಪ್ರಪಂಚವನ್ನು ನಡೆಸುವಂತಹ ಈ ಪರಮಾತ್ಮನ ವ್ಯವಸ್ಥೆಯಲ್ಲಿಯೂ ಕೂಡ ಬೇರೆ ಬೇರೆ ಭಿನ್ನ ಭಿನ್ನರಾದ ದೇವತೆಗಳು ಕಾಣಿಸಿಕೊಳ್ತಾರೆ. ಇಂದ್ರ, ಚಂದ್ರ, ಸೂರ್ಯ, ಅಷ್ಟದಿಕ್ಪಾಲಕರು, ನವಗ್ರಹರು, ರುದ್ರ ಇತ್ಯಾದಿ, ಗರುಡ, ಶೇಷ ಎಲ್ಲ ದೇವತೆಗಳು ಕಾಣಿಸಿಕೊಳ್ತಾರೆ. ಆಯಾ ತತ್ವಾಭಿಮಾನಿ ದೇವತೆಗಳಂತೂ ಕೂಡ ಕರೀತೇವೆ. ನಮ್ಮ ಶರೀರದಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳೂ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ಸಮಷ್ಟಿಯಾದಂತಹ ಈ ಒಂದು ವ್ಯವಸ್ಥೆಯಲ್ಲಿ ಒಂದು ಇಂದ್ರಿಯಗಳಿಗೆ ಪ್ರಧಾನನಾದಂತಹ ಒಂದು ಮನಸ್ಸಿನ ಅಧಿಪತಿ ದೇವರು ರುದ್ರ. ಹಾಗೆಯೇ ಮರುದ್ಗಣಗಳು ಅಂತ ಕೇಳಿದ್ದೇವೆ, ಅದಕ್ಕೆ ಅಧಿಪತಿ ವಾಯುದೇವರು. ವಿಶ್ವೇದೇವರು ಅಂತ, ಅದಕ್ಕೆ ಅಧಿಪತಿ ಅಂದರೆ ನಾಯಕತ್ವವನ್ನು ವಹಿಸಿಕೊಂಡಂತಹ ಅಗ್ನಿ. ಹೀಗೆ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಒಂದು ಕಾರ್ಯ ಅಥವಾ ತಮ್ಮ ತಮ್ಮ ಕರ್ತವ್ಯ ನಿಮಿತ್ತರಾದಂತಹ ಒಂದು ಅಧಿಕಾರವನ್ನು ಹೊಂದಿರುತ್ತಾರೆ. ಆದರೆ ಇಲ್ಲಿ ಸಂಪೂರ್ಣವಾಗಿ ಸಮಗ್ರವಾಗಿ ಇಂದ್ರ ಅಂತ ಅಂದರೆ ಪರಮಾತ್ಮ ಸರ್ವ ಪದಗಳಿಂದಲೂ ಸರ್ವನಾಮಗಳಿಂದಲೂ ವಾಚ್ಯ ಹೌದು. ಆದರೆ ಲೋಕದಲ್ಲಿ ಏಕಕಾಲದಲ್ಲಿ ಎರಡು ಒಂದು ವಸ್ತುಗಳನ್ನು ಅಥವಾ ಎರಡು ಚಿಂತನೆಗಳನ್ನು, ಉದಾಹರಣೆಗೆ ಇಂದ್ರ ಅಂತ ಹೇಳಿದರೆ ಶಚೀಪತಿಯಾದಂತಹ ಇಂದ್ರ ದೇವತೋತ್ತಮ ಅಂತ. ಪರಮಾತ್ಮನೂ ಇಂದ್ರ ಶಬ್ದದಿಂದ ವಾಚ್ಯನಾಗ್ತಾನೆ, ಇವನೂ ಇಂದ್ರ ಶಬ್ದದಿಂದ ವಾಚ್ಯನಾಗ್ತಾನೆ. ಅಂದರೆ ಲೋಕದ ದೃಷ್ಟಿಯಲ್ಲಿ ಕಣ್ಣಿಗೆ ಕಾಣುವಂತಹ ವಿಸಿಬಲ್ ಆದಂತಹ ಒಂದು ನಿಯಾಮಕತ್ವ ಅಥವಾ ದೇವತೆಗಳ ನಾಯಕತ್ವ ಇಂದ್ರನಿಗಿದ್ದರೆ, ಅವನನ್ನು ನಿಯಂತ್ರಿಸುವಂತಹ ಅಗೋಚರನಾದಂತಹ ಅಂದರೆ ನಮ್ಮ ದೃಷ್ಟಿಗೆ ಅಗೋಚರನಾದಂತಹ ಪರಮಾತ್ಮ ಅವನು ಇಂದ್ರ ಅಂತ ಅನ್ನಿಸಿಕೊಳ್ತಾನೆ. ಅಂದರೆ ಇಬ್ಬರು ಏಕರೂಪವಾಗಿ ಅಲ್ಲ ಅಂದರೆ ಇಂದ್ರ ಇಲ್ಲಿ ಸಂಪೂರ್ಣವಾಗಿ ಆ
ಅತೀಂದ್ರನ ಅಧೀನ ಅಂತ ಹೇಳಿ. ಯಾವುದೇ ದೇವತಾ ಸ್ವರೂಪವನ್ನು ತಗೊಂಡ್ರೂ ಕೂಡ ಅಲ್ಲಿ ಅವರಿಗೆ ಯಾವುದೇ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಅನ್ನುವಂಥದ್ದಿಲ್ಲ. ಸಮಗ್ರವಾಗಿ ಅವರನ್ನು ನಿಗ್ರಹ ಮಾಡುವಂತಹ, ಅನುಗ್ರಹ ಮಾಡುವಂತಹ ಶಕ್ತಿ ಇರುವವನು ಅತೀಂದ್ರ ಅಂತ ಹೇಳಿದರೆ ಬರೀ ಇಂದ್ರ ಮಾತ್ರ ಅಲ್ಲ, ಎಲ್ಲ ದೇವತೆಗಳನ್ನು ಮೀರಿದಂತಹ ಪರಮಾತ್ಮ ಅಂತ ಹೇಳಿ ಅವನ ಚಿಂತನೆ. ಹೇಗೆ ಅಂದರೆ ಇಂದ್ರ ಅವನು ನೋಡಿ ಅವತರಿಸುವಂಥದ್ದು ಅಂದರೆ ಹುಟ್ಟುವಂಥದ್ದು. ದೇವೇಂದ್ರ ಹೇಗೆ ಬಂದ, ದೇವೇಂದ್ರ ಹೇಗೆ ಅವತರಿಸಿದ ಅನ್ನುವಂಥದ್ದು ಪರಮಾತ್ಮನ ಸಂಕಲ್ಪ. ನಾವು ಹೇಗೆ ಎಲ್ಲಿ ಹುಟ್ಟಬೇಕು, ಎಲ್ಲಿ ಬೆಳೀಬೇಕು, ಯಾವ ರೀತಿ ಸಾಧನೆ ಮಾಡಬೇಕು ಇತ್ಯಾದಿಗಳನ್ನೆಲ್ಲ ನಮ್ಮ ಇಚ್ಛಾ ಪ್ರಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲವೋ, ಹಾಗೆಯೇ ಇಂದ್ರಾದಿ ದೇವತೆಗಳಿಗೂ ಬೇರೆ ದೇವತೆಗಳನ್ನು ಬಿಟ್ಟು ಇಂದ್ರ ಅಂತ ಯಾಕೆ ತಗೊಂಡದ್ದು? ಈಗ ಅತೀಂದ್ರ ಅಂತ ಹೇಳುವುದರ ಬದಲಿಗೆ ಅತಿ ಯಮ ಅಂತ ಹೇಳ್ಬೋದು, ಅತಿ ವರುಣ ಅಂತ ಹೇಳ್ಬೋದಿತ್ತಲ್ಲ ಅನ್ನುವಂತಹ ಪ್ರಶ್ನೆಯನ್ನು ನಾವು ಕೇಳ್ಬೋದು. ಯಾಕೆಂದರೆ ನಮ್ಮ ಆ ಒಂದು ಸ್ವರ್ಗಲೋಕದ ಚಿಂತನೆಯ ವ್ಯವಸ್ಥೆಯಲ್ಲಿ ಎಲ್ಲ ದಿಕ್ಪಾಲಕಲಾದಿ ಸಮಸ್ತ ದೇವತೆಗಳಿಗೂ ಕೂಡ ಅಂದರೆ ತನ್ನ ಯೋಗ್ಯತೆಗಿಂತ ಮೀರಿದಂತಹ ರುದ್ರದೇವರು, ಬ್ರಹ್ಮದೇವರು ಅವರಿಗೆಲ್ಲ ಅಲ್ಲ, ಅವರಿಗಿಂತ ಕೆಳಗಿನ ತನ್ನ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಬರುವಂತಹ ಎಲ್ಲ ದೇವತೆಗಳಿಗೂ ಕೂಡ ಲೀಡರ್ ಅವನಾಗಿರುವುದರಿಂದ ಇಲ್ಲಿ ಏನಾಗ್ತದೆ, ಬರೀ ಇಂದ್ರನ ನಿಯಾಮಕ ಮಾತ್ರ ಅಲ್ಲ, ಇಂದ್ರನ ಅಧೀನವಾಗಿರುವಂತಹ ಪ್ರತಿಯೊಬ್ಬ ದೇವತೆಗಳಿಗೂ ನಿಯಾಮಕನಾಗಿರುವವನು. ಅಂದರೆ ಅತಿ ಯಮ ಅಂತ ಕೂಡ ಅರ್ಥ ಇದ್ದೇ ಇದೆ, ಅತಿ ವರುಣ ಅಂತ ಕೂಡ ಅರ್ಥ ಇಲ್ಲೇ ಇದೆ, ಅತಿ ಅಗ್ನಿ ಅನ್ನುವಂತಹ ಅರ್ಥವೂ ಕೂಡ ಇದೇ ಚಿಂತನೆಯನ್ನು ಕೊಡ್ತದೆ. ಹಾಗಾಗಿ ಅತೀಂದ್ರ ಅಂತ ಹೇಳಿದರೆ ಎಲ್ಲರ ಒಳಗೂ ಇದ್ದುಕೊಂಡು ಎಲ್ಲರಿಗಿಂತ ಹೆಚ್ಚಿನ ಒಂದು ಕರ್ತೃತ್ವ ಶಕ್ತಿಯನ್ನು ಹೊಂದಿರುವವನು, ಸಂಪೂರ್ಣವಾದಂತಹ ನಿಗ್ರಹ ಇಟ್ಟುಕೊಂಡವನು, ಸಂಪೂರ್ಣವಾಗಿ ಎಲ್ಲವನ್ನು ನಡೆಸುವಂತಹ ಸರ್ವಶಕ್ತನಾದಂತಹ ಭಗವಂತ ಅನ್ನುವಂತಹ ಒಂದು ಚಿಂತನೆ. ಈ ರೀತಿಯಾಗಿ ಪ್ರಾಣಾತ್ ಪರಂತು ಜೀವಿಷ್ಣು ಜೀವಾಂಶ್ಚೈವ ಅವರಾಂಸ್ತತಃ ಯೇ ವಿದು ತೇ ವಿದು ಪ್ರಾಣಂ ನಾನ್ಯಥಾ ತು ಕಥಂಚನ. ಅಂದರೆ ನಮ್ಮೊಳಗಿರುವಂತಹ ಆ ಪರಮಾತ್ಮನ ಶಕ್ತಿ ಹೇಗಿದೆ, ಹೇಗೆ ನಿಯಾಮಕನಾಗಿದ್ದಾನೆ, ಹಿಂದೆ ಚಿಂತನೆ ಮಾಡಿದ ಹಾಗೆ ನಮ್ಮೊಳಗಿರುವಂತಹ 36,000 ಅಂದರೆ 72,000 ನಾಡಿಗಳಲ್ಲಿಯೂ ಅವನದ್ದೇ ಒಂದು ನಿಯಾಮಕತ್ವ, ನಾನಾ ರೂಪಗಳಿಂದ ಅವನೇ ಇದ್ದಾನೆ. ಹಾಗಾಗಿ ಭಗವಂತ ಅಣು ಅಂತ ಹೇಳಿದಾಗ ನಮ್ಮ ಶರೀರದಲ್ಲಿ ಎಷ್ಟೊಂದು ಅಣುಗಳು, ಎಷ್ಟೊಂದು ಕಣಗಳು, ಎಷ್ಟೊಂದು ಜೀವಕೋಶಗಳು, ಸೆಲ್ಸ್ ಇರುತ್ತದಲ್ಲ, ಅದರೊಳಗೂ ಇರುವಂತಹ ಅದೆಲ್ಲ ಪ್ರತಿಯೊಂದರಲ್ಲಿಯೂ ಕೂಡ ಇರುವಂತಹ ಪರಮಾತ್ಮನ ಅನಂತ ರೂಪಿಣಿ ಅಂತ ಹೇಳಿದ ಅದಕ್ಕೆ. ಈ ರೀತಿಯಾಗಿ ಎಲ್ಲವನ್ನು ಅಂದರೆ ಬಾಡಿ ಸೆಲ್ಸ್ ಅಂತ ಇಟ್ಟುಕೊಂಡಾಗ ಅಷ್ಟು ಅಂತ, ನಮ್ಮ ಶರೀರದ ಮೂಳೆಗಳು ಅಂತ ಹೇಳಿದಾಗ ಇಷ್ಟು, ಏನೆಲ್ಲ ನಮಗೆ ಕೆಟಗರಿ ಮಾಡಿ ಅದನ್ನು ಕೌಂಟ್ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮೀರಿ ನಿಂತವ, ಅದನ್ನು ನಿಯಂತ್ರಿಸುವಂತಹ ಆ ಸರ್ವಶಕ್ತನಾದಂತಹ ಪರಮಾತ್ಮ ಅವನ ಅತೀಂದ್ರ ಅಂತ ಅನ್ನಿಸಿಕೊಳ್ತಾನೆ. ಇನ್ನೊಂದು ಇಂದ್ರ ಅಂದರೆ ಅವನು ಜ್ಞಾನ, ಇನ್ನೊಂದು ಐಶ್ವರ್ಯ ಅಂತ, ಸಂಪತ್ತು ಅಂತ. ಸ್ವರ್ಗಲೋಕದಲ್ಲಿ, ದೇವಲೋಕದಲ್ಲಿ ಪರಮೇಶ್ವರ್ಯ ಸಂಪನ್ನನಾದವನ್ ಅತಿ ಶ್ರೀಮಂತ ಇಂದ್ರ ಅಂತ ಲೆಕ್ಕ. ಹಾಗಾಗಿ ಇಲ್ಲಿಯೂ ಕೂಡ ಏನು ಶ್ರೀಮಂತಿಕೆ ಯಾವತ್ತೂ ಕೂಡ ಅದು ಓನರ್ಶಿಪ್ನ ಮೇಲೆ ಇರ್ತದೆ ಅಲ್ವಾ. ಬರೀ ದುಡ್ಡನ್ನು ಕೌಂಟ್ ಮಾಡ್ತಾನೆ ಅನ್ನುವಂತಹ ಒಂದು ಅವಕಾಶ ಸಿಕ್ಕಿದ ಮಾತ್ರಕ್ಕೆ, ಅಥವಾ ಎಲ್ಲ ಜ್ಯುವೆಲರಿ ಸ್ಟೋರಲ್ಲಿ ಎಲ್ಲ ಬೆಲೆ ಬಾಳುವಂತಹ ಆ ವಸ್ತುಗಳನ್ನೆಲ್ಲ ತಾನು ಮುಟ್ಟಿ ನೋಡ್ಬೋದು ಅನ್ನೋ ಮಾತ್ರಕ್ಕೆ ಅವನಿಗೆ ಅದರ ಅನುಭವಿಸುವಂತಹ ಯೋಗ ಇದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಲ್ವಾ. ಹಾಗಾಗಿ ಇಲ್ಲಿ ಓನರ್ಶಿಪ್ ಅನ್ನುವಂಥದ್ದೇ ಮುಖ್ಯ ಪ್ರಧಾನ ಕಾರಣ ಆಗಿರ್ತದೆ. ಹಾಗಾಗಿ ಎಲ್ಲವನ್ನು ಓನ್ ಮಾಡುವಂತಹ ಆ ಪರಮಾತ್ಮ ಅವನು ಸರ್ವಶ್ರೇಷ್ಠನಾಗಿರುವುದರಿಂದ ಅತೀಂದ್ರ ಅಂತ ಅನ್ನಿಸಿಕೊಳ್ತಾನೆ. ಅಂದರೆ ಎಲ್ಲ ಸಂಪತ್ತುಗಳಿಗೂ ಕೂಡ ಅವನಲ್ಲಿಯೇ ಒಂದು ಪರ್ಯವಸಾನ ಅಥವಾ ಅವನದ್ದೇ ಓನರ್ಶಿಪ್. ಮತ್ತು ಈಗ ಉದಾಹರಣೆಗೆ ಇಂದ್ರ ಪದವಿ ಅನ್ನುವಂಥದ್ದು ಕೂಡ ಅವನು ಇರುವ ತನಕ ಮಾತ್ರ, ಮತ್ತು ಆ ಒಂದು ಪ್ರಳಯದ ನಂತರ ಮತ್ತೆ ಬೇರೆ ಯೋಗ್ಯನಾದಂತಹ ಆ ಇಂದ್ರ ಪದವಿಗೆ ಯುಕ್ತನಾದಂತಹ ಒಂದು ದೇವತೆ ಬಂದಾಗ ಈ ಇಂದ್ರ ಜಾಗ ಖಾಲಿ ಮಾಡಲೇಬೇಕು. ಹಾಗಾಗಿ ಇಲ್ಲಿ ಅತೀಂದ್ರ ಅಂದರೆ ಏನು, ಸಾರ್ವಕಾಲಿಕವಾಗಿ ಎಲ್ಲ ಅಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಬರುವಂತಹ ಎಲ್ಲ ಇಂದ್ರರನ್ನೂ ನಿಗ್ರಹ ಮಾಡುವಂತಹ ಪರಮಾತ್ಮ ಅವನ ಅತೀಂದ್ರ ಅಂತ ಅನ್ನಿಸಿಕೊಳ್ತಾನೆ. ಹಾಗಾಗಿ ಇಲ್ಲಿ ತಾರತಮ್ಯ ಅಥವಾ ವ್ಯತ್ಯಾಸಗಳು ಹೇಗಿರ್ತವೆ, ಇಂದ್ರ ಅಂದರೆ ಇನ್ನೊಂದು ಇಂದ್ರ ಅಂತ ಹೇಳಿದರೆ ಬರೀ ಇಂದ್ರ ಮಾತ್ರ ಅಲ್ಲ ಅಂತ ಚಿಂತನೆ ಮಾಡಿದೆವು. ರುದ್ರದೇವರು ಕೂಡ ಇಂದ್ರ ಅಂತ ಅನ್ನಿಸಿಕೊಳ್ತಾನೆ, ಬ್ರಹ್ಮಾದಿ ದೇವತೆಗಳು ಕೂಡ ಇಂದ್ರರು ಅಂತ ಅನ್ನಿಸಿಕೊಳ್ತಾರೆ. ಯಾಕೆ, ಅವರಲ್ಲಿಯೂ ಕೂಡ ಶ್ರೇಷ್ಠವಾದಂತಹ ಸಂಪತ್ತು ಇದೆ, ಅವರಿಗೂ ಅಧೀನರಾದಂತಹ ದೇವತೆಗಳಿದ್ದಾರೆ. ಈಗ ಇಂದ್ರನು ಕೂಡ ರುದ್ರಾದಿ ದೇವತೆಗಳಿಗೆ ರಿಪೋರ್ಟ್ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ ಅವರ ನಡುವೆ ವ್ಯತ್ಯಾಸ ಎಷ್ಟು ಗೊತ್ತಾ, ಯದಂತರಂ ವ್ಯಾಘ್ರ ಹರೀಂದ್ರಯೋರ್ವನೇ
ಯದಂತರಂ ಮೇರು ಗಿರೀಂದ್ರಶ್ವಿಂಧ್ಯಯೋ ಯದಂತರಂ ಸುರೇಡ್ಯಬಿಂಬಯೋ ತದಂತರಂ ರುದ್ರಮಖೇಂತಯೋರಪಿ. ರುದ್ರದೇವರು ಎಷ್ಟು ಉನ್ನತ ಸ್ಥಾನದಲ್ಲಿದ್ದಾರೆ, ಇಂದ್ರನನ್ನು ಮೀರಿಸಿದ್ದಾರೆ ಅಂತ ಹೇಳಿದರೆ, ಇಂದ್ರದೇವರನ್ನು ರುದ್ರದೇವರು ಸೂರ್ಯಚಂದ್ರರ ನಡುವೆ ಎಷ್ಟು ಅಂತರ ಇದೆಯೋ ಹಾಗೆಯೇ ಬೇರೆ ಪ್ರಾಣಿಗಳ ಸಿಂಹ ಮತ್ತು ಆನೆಗಳ ನಡುವೆ ಎಷ್ಟು ವ್ಯತ್ಯಾಸ, ಅಗಾಧವಾದಂತಹ ಸಾಮರ್ಥ್ಯದಲ್ಲಿ ವ್ಯತ್ಯಾಸ ಇದೆಯೋ ಅಷ್ಟು ಅಪಾರವಾದಂತಹ ಒಂದು ತಾರತಮ್ಯ ಅಥವಾ ಒಂದು ವ್ಯತ್ಯಾಸ ಇಂದ್ರ ಮತ್ತು ರುದ್ರದೇವರಲ್ಲಿದೆ. ಹಾಗಾಗಿ ರುದ್ರದೇವರು ಎಷ್ಟೋ ಮೀರಿ ನಿಂತವರು. ಪರಮಾತ್ಮ ಅತಿಯಿಂದ ಅಂತ ಹೇಳಿದೇನಾಯಿತು? ರುದ್ರದೇವರನ್ನಾಗಲಿ ಬ್ರಹ್ಮನನ್ನಾಗಲಿ ಈ ಸೃಷ್ಟಿಯ ಯಾವುದೇ ದೇವತೆಗಳು ಎಷ್ಟು ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಅವರನ್ನು ಮೀರಿ ನಿಂತವನು ಅಂತ. ಆದ್ದರಿಂದ ಇಂದ್ರ ಅಂತ ಹೇಳಿದರೆ ಎಲ್ಲರನ್ನೂ ಮೀರಿ ನಿಂತಹ ಭಗವಂತ ಸರ್ವೋತ್ತಮ, ಸರ್ವಶ್ರೇಷ್ಠ, ಸರ್ವನಿಯಾಮಕ, ಸರ್ವಶಕ್ತ ಅನ್ನುವಂತಹ ಚಿಂತನೆಯನ್ನು ಕೊಡುತ್ತದೆ. ಕೃಷ್ಣಾರ್ಪಣಂ.